ಹಿಂಗೆಲ್ಲ ಹೋಗಕ್ಕಾಗಲ್ಲ, ನಿಮಗೆ ಗೊತ್ತು. ಯಾವುದೋ ಒಂದು ಹಳೆ ಚೂಡಿದಾರ್ ಮನೇಲಿ ಹೆಂಗಿದ್ನೋ ಹಂಗೆ ಕೂದಲೆಲ್ಲ ಕೆದರಿತ್ತು, ಒಂದು ಕ್ಲಿಪ್ ಹಾಕೊಂಡಿದ್ದೆ. ಅವ್ರ ಮನೆಗೆ ಹೋದೆ, ಪಾಪ ಎಲ್ಲ ಅಳ್ತಾ ಕೂತಿದ್ರು. ಅವರ ಮಗ ಫೈನಲ್ ಇಯರ್ ಡಿಗ್ರಿ, ಅವನು ಭುಜದ ಸುತ್ತ ಕೈ ಹಾಕಿ, ಪುಟ ಅಳ್ಬೇಡ ಕಣವ, ನಿಮ್ಮಮ್ಮಂಗೆ ಈಗ ನೀನು ಧೈರ್ಯ ಹೇಳಬೇಕು, ನೀನೇ ಬೇಜಾರು ಮಾಡ್ಕೊಂಡು ಹತ್ರ ಹೆಂಗಪ್ಪ, ಅಪ್ಪಂಗೆ ಏನೋ ಪಾಪ ಆಯಸ್ ತೀರೋಯ್ತು, ಹೊರಟು ಬಿಟ್ರು ಕಣೋ, ನೀನು ಗಂಡು ಮಗ, ನಿಮ್ಮ ತಂಗಿಗೆ ನಿಮ್ಮ ಅಮ್ಮನಿಗೆ ನೀನು ಇನ್ನು ಮೇಲೆ ತಂದೆ ಸ್ಥಾನದಲ್ಲಿ ನಿಲ್ಬೇಕು, ಅಳ್ಬೇಡ ಅಂತ ಸಮಾಧಾನ ಮಾಡಿದೆ. ಅವನ ಫ್ರೆಂಡ್ಸ್ ಒಂದು 4-5 ಜನ ಬಂದು ಅವನ ಜೊತೆ ಹಿಂಗೆ ನಿಂತಿದ್ವು. ನಾ ಮಾತಾಡೋ ತನಕ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ವಾಯ್ಸ್ ಕೇಳಿ ನನ್ನ ಗುರ್ತಿಡಿದು ಬಿಟ್ರು. ಅವನೊಬ್ಬ, ಮೇಡಮ್ ನೀವು ಸುಧಾ ಬರ್ಗೂರ್ ತಾನೆ, ಮೇಡಮ್ ಒಂದು ಸೆಲ್ಫಿ ಪ್ಲೀಸ್ ಅಂದ. ಒಂಚೂರು ಹಂಗೆ ಬಾಡಿ ಪಕ್ಕ ಬಂದ್ಬಿಡಿ ಮೇಡಮ್, ನಿಮ್ಮನ್ನು ಬಾಡಿನೂ ಸೇರ್ಸೊಂದು ತಗೊಂಡ್ಬಿಡ್ತೀನಿ ಅಂತ. ಬಡ್ಡಿ ಮಗ ಬಾಡಿ ಜೊತೆ ನನ್ನ ಸೆಲ್ಫಿ ತೆಗಿತಾನ. ಅವನು ತೆಗೆದಿದ್ದ ಅಷ್ಟೇ ಅಲ್ಲ, 6ನೇ ದಿನ ಮೆಸೇಜ್ ಆಗ್ತಾನೆ ನನಗೆ, ಮೇಡಮ್ ನೀವು ಬಾಡಿ ಜೊತೆ ಇದ್ದಿದ್ದ ಫೋಟೋ ಹಾಕಿದ್ದಕ್ಕೆ ಫೇಸ್ಬುಕ್ ಅಲ್ಲಿ 950 ಲೈಕು 1,500 ಕಮೆಂಟ್ ಬಂದಿದೆ ಅಂತ. ಏನ್ರಿ ಲೈಫ್ ಇದು? ಇವತ್ತು ನಾವು ಎಷ್ಟು ಆರ್ಟಿಫಿಷಿಯಲ್ ಆಗಿದ್ದೀವಿ, ಯಾಕಂದ್ರೆ ಆರ್ಟಿಫಿಷಿಯಲ್ ಹೊರಟೋಯ್ತು. ವಿ ಹ್ಯಾವ್ ಬಿಕಮ್ ಸೋ ಆರ್ಟಿಫಿಷಿಯಲ್. ಯಾರೋ ಒಂದು ಫೋಟೋ ಹಾಕಿದ್ರೆ ನಾವು ಚೆನ್ನಾಗಿದೆ ಅನ್ನಕ್ಕೆ ಬೇಜಾರು, ಒಂದು ಬೆರಳು ಕಳಿಸ್ಬಿಡ್ತೀವಿ ಹಿಂಗೆ ಚೆನ್ನಾಗಿದೆ. ನನಗೆ ಒಂದು ಮಾರ್ಚ್ 8 ಫುಲ್ ಡಿಮಾಂಡ್. ಯಾಕೆ ಹೇಳಿ? ಮಹಿಳಾ ದಿನಾಚರಣೆ. 3 ಫೋನ್ ಬಂತು. ಮೊದಲನೇದು ಒಪ್ಕೊಂಬಿಟ್ಟೆ. ನೆಕ್ಸ್ಟ್ ಇನ್ನೊಂದು ಫೋನ್ ಕಾಲ್, ಮೇಡಮ್ ಸುಧಾ ಬರ್ಗೂರ್ ಮೇಡಮ್, ನಾವು ನಿಮ್ಮ ಫ್ಯಾನ್ಸ್, ನಮ್ಮ ಕಿಟಿ ಪಾರ್ಟಿಗೆ ನೀವೇ ಗೆಸ್ಟ್ ಆಗಿ ಬರಬೇಕು, ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ ಆನಿವರ್ಸರಿ. ಅಮ್ಮ ಸಾರಿ ಆಲ್ರೆಡಿ ಒಪ್ಕೊಂಡಿದ್ದೀನಿ. ಮೇಡಮ್ ನೋ ಪ್ರಾಬ್ಲಮ್, ಅದು ಎಷ್ಟು ಗಂಟೆಗೆ? ಬೆಳಗ್ಗೆ 10:30ಗೆ. ನಾವು ಮಧ್ಯಾಹ್ನ ಮಾಡ್ತೀವಿ, ನೀವು ಬನ್ನಿ ಎಂದರು. ಖುಷಿ ಆಗೋಯ್ತು ನನಗೆ. ಇನ್ನೊಂದು ಫೋನು, ಮೇಡಮ್ ನಮ್ಮ ಆನಿವರ್ಸರಿ ವುಮನ್ಸ್ ಡೇ ಮಾಡ್ತಾ ಇದ್ದೀವಿ, ನೀವೇ ಬರ್ಬೇಕು ಲೇಡೀಸ್ ಕ್ಲಬ್ಗೆ. ಮಾರ್ಚ್ 8 ಆಗಲ್ಲ, ಬೆಳಗ್ಗೆ ಮಧ್ಯಾಹ್ನ 2 ಪ್ರೋಗ್ರಾಮ್ ಇದೆ. ಮೇಡಮ್ ನಾವು ಸಾಯಂಕಾಲ ಮಾಡ್ತೀವಿ ಬನ್ರಿ ಎಂದರು. 3 ಪ್ರೋಗ್ರಾಮ್ಸ್, 1 ಡೇ 1 ವುಮನ್. ಒಂದೇ ಕಂಡೀಷನ್ 3 ಆರ್ಗನೈಸರ್ಸ್ದು. ಮೇಡಮ್ ಒಂದೇ ರಿಕ್ವೆಸ್ಟ್, ನಿಮ್ಮ ಮಗಳು ಕರ್ಕೊಂಬರ್ಬೇಕಪ್ಪ. ಮೊದಲನೇ ಬಾಂಬ್ ಅಲ್ಲಿ ಬಿತ್ತು ನನಗೆ. ಯಾಕೆಂದ್ರೆ ನನ್ನ ಮಗಳು ಬಾಲ್ಯದಲ್ಲೇ ಟ್ಯಾಲೆಂಟ್ ತೋರಿಸಿದ ಮಗು ಅದು. ಭಾಳ ಚಿಕ್ಕವಳು. ಹಿಂಗೆ ಒಂದು ತಿಂಡಿ ಮೇಳ ನೋಡಕ್ ಹೋದ್ವಿ. ತಿಂಡಿ ಮೇಳದಲ್ಲಿ ಒಂದು ಕೌಂಟ್ರು ಚಾಕ್ಲೇಟ್ಸು ಲಾಲಿಪಾಪ್ ಎಲ್ಲ ಇತ್ತು. ನನ್ನ ಮಗಳಿಗೆ ಲಾಲಿಪಾಪ್ ಫೇವ್ರೆಟ್. ಕೊಡ್ಸು ಅಂದ್ಲು, ಕೊಡಿಸ್ದೆ. ತಿನ್ಕೊಂಡು ನನ್ನ ಕೈ ಹಿಡ್ಕೊಂಡ್ ಬರ್ತಾ ಇದ್ಲು. ರಸ್ತೆಯಲ್ಲಿ ಬಿದ್ದುಬಿಡ್ತು ಲಾಲಿಪಾಪ್. ಮಕ್ಕಳ ಸೈಕಾಲಜಿ ನಿಮಗೆ ಗೊತ್ತು. ಬಿದ್ರು ವಾಪಸ್ ತಗೊಂಡು ತಿನ್ನಕ್ ಹೋದ್ಲು. ನಾನು ಬೈದೆ, ಏ ಪುಟ್ಟ ತೂ ನಿನ್ನ, ಬಿದ್ದಿದ್ದ ಹಾಗೆಲ್ಲ ತಗೋತಾರ, ಗಲೀಜಾಗಿದೆ ಅದು, ತೆಗೆದು ಮೋರಿಗೆ ಬಿಸಾಕು, ನಾನು ನಿಂಗೆ ಆಮೇಲೆ ಬೇರೆ ಕೊಡಿಸ್ತೀನಿ ಅಂದೆ. ಆ ಘಟನೆ ಆಗೋಯ್ತು. ನನ್ನ ಮಗಳಿಗೆ 4ರಿಂದ 5 ವರ್ಷ. ಆವಾಗ ಮರ್ತೂ ಬಿಟ್ಟೆ. ಒಂದು 6 ತಿಂಗಳಾಯ್ತ್ರಿ. ನಮ್ಮ ಬೆಂಗಳೂರಿನಲ್ಲಿ ಹಳೆ ಏರ್ಪೋರ್ಟ್ ರೋಡಲ್ಲಿ ಶಿವನ ದೇವಸ್ಥಾನ ಕಟ್ಟಿದ್ರು ಹೊಸದಾಗಿ. ಅದನ್ನ ನೋಡಕ್ ಹೋದ್ವಿ, ನಾನು ನನ್ನ ಯಜಮಾನ್ರ ಮಗಳು. ಕಾರ್ ಪಾರ್ಕ್ ಮಾಡಿ ದೇವಸ್ಥಾನದ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗ್ರಾಚಾರಕ್ಕೆ ಕಲ್ಲೆಡವಿ ಯಜಮಾನ್ರು ಕೆಳಗೆ ಬಿದ್ದೋಗ್ಬಿಟ್ರು. ನನಗೆ ಗಾಬರಿ ಆಗೋಯ್ತು. ಅಯ್ಯೋ ಏನಾಯ್ತು ಇಂತ ಮೇಲೆ ತಕೋದ್ರೆ, ಟೋನಿನ ಬಿದ್ದಿದ್ದಾಗೆಲ್ಲ ತಗೋಬಾರ್ದಲ್ವಾ, ಗಲೀಜಾಗಿರುತ್ತೆ, ತೆಗೆದು ಮೋರಿಗೆ ಬಿಸಾಕು, ನಾ ಬೇಕಾದ್ರೆ ಬೇರೆ ಕೊಡಿಸ್ತೀನಿ. ಐ ವಿಲ್ ಟ್ರೈ ಅಂದೆ. ನನ್ನ ಮಗಳಿಗೆ ಹೇಳಿದೆ, ಪುಟ ನನಗೆ 3 ಪ್ರೋಗ್ರಾಮ್ ಸಿಕ್ಕಿದೆ, 3 ಮೀಟ್ರು, ನೀನು ಬಂದ್ರೆ ನಂಗೆ ವರ್ಕೌಟ್ ಆಗತ್ತೆ ಬಾರೆ ಅಂದೆ. ಬೆಳಗ್ಗೆ 10:30ಗೆ ಹೋದ್ವಿ ರೀ. ಒಂದು 150ರಿಂದ 180 ಮಹಿಳೆಯರಿದ್ದಾರೆ ಲೇಡೀಸ್ ಕ್ಲಬ್ಬಲ್ಲಿ. ಅವರ ಉತ್ಸಾಹ, ಅವರ ಡ್ರೆಸ್ಸಿಂಗು, ಅವರ ಮೇಕಪ್ಪು ಅದ್ಭುತ. ಅಲ್ಲಿ ಹೆಣ್ಮಕ್ಳು ಉತ್ಸಾಹ ನೋಡ್ಬೇಕು ನೀವು. ಹಾಯ್ ಮೇಡಮ್, ಅವಳು ಯಾಕಂಗ್ ಮಾತಾಡ್ತಾ ಇದ್ದಾಳೆ ಅಂದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿದ್ದಾಳೆ, ಲಿಪ್ಸ್ಟಿಕ್ ಹೋಗ್ಬಾರ್ದು ಅಂತ ಅಮ್ಮಂದು ಪಾಪ. ಓ ವಿ ಜಸ್ಟ್ ಲವ್ ಯುವರ್ ಶೋನಪ್ಪ. ಏನ್ ಗೊತ್ತಾ, ಫಸ್ಟ್ ಫೋಟೋ ಸೆಷನ್, ಆಮೇಲೆ ಮೇಕಪ್ ಎಲ್ಲ ಡಲ್ ಆಗ್ಬಿಡುತ್ತಪ್ಪ. ನಾನು ಹೂ ಅಂದೆ. ಕರೆಕ್ಟ್ ಆಗಿ ತೆಗಿಯಪ್ಪ ವಿಡಿಯೋನ ಫೋಟೋನ ಅಂದ್ರು. ಎಲ್ಲಾ ನಿಂತ್ಕೊಂಡ್ರು. ಮಧ್ಯ ನಾನು ತಳ್ಳಿ ತಳ್ಳಿ ನನ್ನನ್ನೇ ತಳ್ಳಿಬಿಟ್ರು ಆಚೆಗೆ. ಹೊಟ್ಟೆನ ಒಳಗೆ ಎಳ್ಕೊಂಬಿಟ್ಟಿದ್ದಾರೆ. ಫೇಸ್ಬುಕ್ಕಿಗೆ ಹೋಗೋ ಫೋಟೋ ಅಂತದ್ದು.
ಫ್ಲಾಟ್ ಆಗಿ ಕಾಣಬೇಕು ಅಂತ ಅವ್ರ ಪ್ಲಾನ್. ಮೇಡಮ್ ನೀವು ಅಲ್ಲಿದ್ರೆ ಬರಲ್ಲ, ಸ್ವಲ್ಪ ಈ ಕಡೆ ಬನ್ನಿ. ಅಕ್ಕ ಈ ಕಡೆ ಬನ್ನಿ, ನೀವು ಕವರ್ ಆಗಲ್ಲ. ಸುಧಾ ಬರ್ಗೂರ್ ಮೇಡಮ್ನ ಒಂಚೂರು ಕಾಡ್ಲಿ ಬಿಡಿ ಮಧ್ಯ. ನನ್ನನ್ನು ಮುಚ್ಚಿಬಿಟ್ಟಿದ್ದಾಳೆ ಅವಳು, ಯಾರೋ ಡುಮ್ಮಕ್ಕ. ಮತ್ತೆ ಎಲ್ಲಾ ಅರೇಂಜ್ ಮಾಡ್ದ ಪಾಪ ಅವನು. ಎಷ್ಟೊತ್ತು ಉಸಿರು ಒಳಗೆ ಇಳ್ಕೊಳಕ್ ಸಾಧ್ಯ? ರಾಮದೇವ್ ಬಾಬನ್ ಕೈಲೂ ಆಗಲ್ಲ ಅಷ್ಟೊತ್ತು ಇಳ್ಕೊಳಕ್ಕೆ. ಹಿಂಗಂದವ್ರು ಉಫ್ ಅಂತ ಬಿಟ್ಬಿಟ್ರು. ಅಷ್ಟೊತ್ತಿಗೆ ಇವನ್ ಕ್ಲಿಕ್ ಮಾಡ್ಬಿಟ್ನಲ್ಲ, ಇನ್ನೊಂದು ತೆಗಿಯಪ್ಪ ಅಂದ್ರು. 3/4 ಗಂಟೆ ಫೋಟೋ ಸೆಷನ್. ಎಲ್ಲ ಕರೆಕ್ಟಾಗಿ ಬಂದಿದೆ ತಾನೇ, ಅಜುಮ್ಕ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರು. ಗಾಬ್ರಿಲಿ ವಿಡಿಯೋಗ್ರಾಫರು 3/4 ಗಂಟೆ ಶೂಟ್ ಮಾಡಿದ್ದಾನೆ. ಕ್ಯಾಮ್ರಾದ ಮುಂದ್ಗಡೆ ಕ್ಯಾಪೆ ತೆಗೆದಿಲ್ಲ ಪುಣ್ಯಾತ್ಮ. ಅದೆಲ್ಲ ಆದ್ಮೇಲೆ ಅವಳು ಯಾರೋ ಲೇಡಿ, ಸುಧಾ ಬರ್ಗೂರ್ ಮೇಡಮ್, ವಿ ಜಸ್ಟ್ ಲವ್ ಯುವರ್ ಶೋನಪ್ಪ, ಸಖತ್ತಾಗಿ ಮಾತಾಡ್ತೀರಾ, ಯಾವ ಬೇಳೆ ತಿಂತೀರಾ? ಅಮ್ಮ ನಾನು ಭಾಗ್ಯಲಕ್ಷ್ಮಿ ಬೇಳೆ ತಿಂತೀನಮ್ಮ, ಅದಕ್ಕೆ ಚೆನ್ನಾಗಿ ಮಾತಾಡ್ತೀನಿ. ಓ ಸೂಪರ್ ಆಗಿ ಮಾತಾಡ್ತೀರಾ, ಆಮೇಲೆ ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತೀರಲ್ಲ ಮೇಡಮ್, ನಿಮ್ಮ ಏಜು? ಗಂಡಸರು ಸಂಬಳ ಹೆಂಗಸರು ವಯಸ್ಸು ಕೇಳ್ಬಾರ್ದಂತ ಕೇಳ್ಬಿಟ್ಲು. ನನಗೇನಂತ ಮುಲಾಜಿರ್ಲಿಲ್ಲ. ಅಮ್ಮ ನನಗೆ 48 ವರ್ಷ ಆಯ್ತು. 48? ಐ ಕಾಂಟ್ ಬಿಲೀವ್, ನಿಮ್ಮನ್ನ ನೋಡಿದ್ರೆ ಅನ್ಸಲ್ಲ ಅಂದ್ಲು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ನಿಜವಾಗ್ಲೂ ಅನ್ಸಲ್ವಾ? ನನ್ ನೋಡಿದ್ರೆ 48 ಅನ್ಸಲ್ವಾ ಅಂದ್. ಇಲ್ಲ ಅಂದ್ಲು. ಹೊಟ್ಟೆಲೆ ಮೆಣಸಿನಕಾಯಿ ಹಾಕದಂಗಾಯ್ತು. ಆ ಪ್ರೋಗ್ರಾಮ್ ಆಯ್ತು. ಮಧ್ಯಾಹ್ನದ ಪ್ರೋಗ್ರಾಮ್ ಹೋದ್ವಿ. ಫಸ್ಟ್ ಊಟ, ಮೇಡಮ್ ಹೋಳ್ಗೆ, ಒಂದು ಹೋಳಿಗೆ ತಿಂದೆ. ಮೇಡಮ್ ಇನ್ನೊಂದು ಹೋಳಿಗೆ, ಬೇಡಮ್ಮ ಸಾಕು. ಏನ್ ಮೇಡಮ್ ಡಯಟಾ? ಅಕ್ಕ ಡಯಟ್ ಇಲ್ಲ, ತಿಂಗಳಲ್ಲಿ 20 ದಿನ ಹೊರಗಡೆ ಕಾರ್ಯಕ್ರಮ ಗೆಸ್ಟ್ ಆಗಿ ಹೋಗ್ತೀನಿ, ಹೊರಗಡೆ ತಿಂದು ತಿಂದು ಎಕ್ಸಸೈಸ್ ಇಲ್ಲ ಊದ್ಕೊಂಡ್ಬಿಟ್ಟಿದೀನಿ ಅಂದೆ. ಏನಿಲ್ಲಪ್ಪ, ಸೂಪರ್ ಆಗಿ ಮೇಂಟೈನ್ ಮಾಡಿದೀರ ನನ್ನ ಹಾಗೆ ಅಂದ್ಲು. ಅವಳು 78 ಇದ್ಲು. ಏನ್ ಏಜ್ ನಿಮ್ದು ಅಂದ್ಲು. ಬೆಳಗ್ಗೆ ಅನುಭವ ಜ್ಞಾಪಕ ಇತ್ತಲ್ಲ, ನೋಡೋಣ ಒಂದ್ ಚಾನ್ಸ್ ಅಂದ್ಬಿಟ್ಟು ನನ್ಗ 44 ಅಂದೆ. ಒರಿಜಿನಲ್ 48, ಮಧ್ಯಾಹ್ನಕ್ಕೆ 4 ಡುಬ್ಬ ಹಾಕ್ಬಿಟ್ಟೆ. ಅನ್ಸಲ್ಲ ಅಂದ್ಲು. ನನಗೆ ಏನು ಖುಷಿ ಆಗೋಯ್ತು. ಆ ಖುಷಿಯಲ್ಲಿ ಊಟ ಮಾಡ್ತಿದ್ವಲ್ಲ, ನನ್ನ ಮಗಳ ಮುಖ ಹಿಂಗ್ ನೋಡ್ದೆ. ಅವಳು ಹೋಳಿಗೆ ಹೆಂಗ್ ಇಟ್ಕೊಂಡವಳು ಅಂದ್ರೆ ನಮ್ಮಮ್ಮ ಇಷ್ಟ ದೊಡ್ಡ ಸುಳ್ಳು ಬುರ್ಕಿ ನಂಗೆ ನೋಡ್ತಿದ್ದಾಳು ಅವಳು ಅಲ್ವಾ. ತಕ್ಷಣ ನನ್ನ ಮಗಳಿಗೆ ಹಿಂಗಂದೆ ಅಂದ್ರೆ ಬಾಯಿ ಮುಚ್ಕೊಂಡಿರುವ. ಇದು ಅಮ್ಮಂದ್ರ ಭಾಷೆ, ಪಾಪ ಅಪ್ಪಂದ್ರಿಗೆ ಗೊತ್ತಾಗಲ್ಲ. ಇವೆಲ್ಲ ಅಮ್ಮಂದ್ರು ತಾಯಂದ್ರು ಮಕ್ಕಳು ಸೈನ್ ಲ್ಯಾಂಗ್ವೇಜ್ ಇದು. ಆ ಪ್ರೋಗ್ರಾಮ್ ಅಂತೂ ಇಂತೂ ಮುಗೀತು. ಅಲ್ಲಿಂದ ಹೊರಟ್ವಿ. ಲಾಸ್ಟ್ ಪ್ರೋಗ್ರಾಮ್ ಸಾಯಂಕಾಲದ್ದು. ಅಲ್ಲಿ ಮೇಡಮ್ ನಾವು ಹರಟೆನ 15 ವರ್ಷದಿಂದ ನೋಡ್ತೀವಿ ಉದಯ ಟಿವಿಲಿ, ನಿಮ್ಮ ಮಾತು ಕೇಳಿಸ್ಕೊಳಲ್ಲ. ಏನ್ ಸೀರೆ ಉಟ್ಟಿದ್ದೀರಾ, ಏನ್ ಜ್ಯುವೆಲ್ರಿ ಹಾಕೊಂಡಿದ್ದೀರಾ ಅಂತ ನೋಡ್ತೀವಿ. ಸಖತ್ತಾಗಿರುತ್ತೆ ನಿಮ್ ಸೆಲೆಕ್ಷನ್ನು, ಚೆನ್ನಾಗಿರುತ್ತೆ ಮೇಡಮ್. ಆಮೇಲೆ ನೀವು ಅವಾಗಿಂದ ಇವಾಗಿನ ತನಕ ಒಂದೇ ತರ ಕಾಣ್ತೀರಾ ಮೇಡಮ್ ಟಿವಿಲಿ. ನಿಮ್ ಏಜ್ ಎಷ್ಟಿರ್ಬೋದು ಅಂದ್ಲು. ಆ ಪುಣ್ಯಾತ್ಗಿತ್ತಿ ಮಧ್ಯಾಹ್ನದವಳು ಅನ್ಸಲ್ಲ ಅಂದಿದ್ಲಲ್ಲ, ನೋಡ ಬಿಡೋಣ ಅಂದ್ಬಿಟ್ಟು ಅಮ್ಮ ನಂಗೆ 40 ಅಂದೆ. ಅನ್ಸಲ್ಲ ಅಂದ್ಲು. ಓ ಮೈ ಗಾಡ್, ಅನ್ಸಲ್ವಾ? ಥ್ಯಾಂಕ್ ಯು ಸೋ ಮಚ್ ಅಂದೆ. ಹೊರಟ್ವಿ ರೀ. ಕಾರಲ್ಲೇ ಮೇಕಪ್ ತೆಕ್ಕೋತೀನಿ ನಾನು. ಒರೆಸ್ತಾ ಇದ್ದೆ. ನನ್ನ ಮಗಳು ಹಿಂದಿನ ಸೀಟಲ್ಲಿ ಕೂರ್ತಾಳೆ. ಮಾ ಏನೇ, ಮಾ ಏನೇ, ನೀನ್ ಎಷ್ಟು ಬೇಕಾದ್ರೂ ವಯಸ್ಸು ಹೇಳು, ನನ್ನ ಅಬ್ಜೆಕ್ಷನ್ ಏನೂ ಇಲ್ಲ. ನನಗೆ ನಿನಗೆ 9 ತಿಂಗಳು ಗ್ಯಾಪ್ ಇಟ್ಬಿಟ್ಟು ಹೇಳೋದು ಮಾತ್ರ ಮರಿಬೇಡ. ಜಗತ್ತಲ್ಲಿ ಯಾರೂ ಕಲ್ಸಕ್ಕಾಗದ ಪಾಠ ನಮ್ಮ ಮಕ್ಕಳು ಕಲಿಸ್ತಾರೆ ಅಲ್ವಾ. ಬಟ್ ಸಮ್ಟೈಮ್ಸ್ ವಿ ಲರ್ನ್ ಬಿಟ್ಟರ್ ಲೆಸನ್ಸ್. ಜನರೇ, ದಯವಿಟ್ಟು ನನ್ನ ಬಂಧುಗಳ ಹತ್ರ ನಂದೊಂದು ಪ್ರಾರ್ಥನೆ, ಹೊರಗಡೆ ಜಗತ್ತಿಗೆ ಫೇಸ್ಬುಕ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತೀವಿ. ಆದ್ರೆ ಫೇಸ್ ಟು ಫೇಸ್ ಸಿಕ್ಕಾಗ ವಿಶ್ವಾಸ, ಪ್ರೀತಿ, ಮಮತೆನ ತೋರಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ವಾಟ್ಸಪ್ ಏನ್ ಕ್ರೇಜು ಸರ್. ಫೇಸ್ಬುಕ್ ವಾಟ್ಸಪ್ ಕ್ರೇಜ್ ಹೆಂಗಿದೆ ಅಂದ್ರೆ, ಅವ್ನು ಯಾರೋ 8ನೇ ಮಾಡಿಯಿಂದ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದಾನೆ, ಅಲ್ಲೊಂದು ಸೆಲ್ಫಿ ಅಂತ. ನೆಕ್ಸ್ಟ್ ಮೂಮೆಂಟ್ ಬಡಿ ಮಗ ಹಾರ್ಕೋತಾನೆ, ಒಂದು ಸೆಲ್ಫಿ ತಕೊಂಡ್ಬಿಡೋದು. ಈ ಕ್ರೇಜು ನಮ್ಮನ್ನ ಇವತ್ತು ಎಲ್ಲೋ ತಗೊಂಡೋಗಿ ಬಿಡ್ತಾ ಇದೆ ಅನ್ಸುತ್ತಲ್ವಾ.